ಮೈಸೂರಿನ ಪ್ರಿನ್ಸೆಸ್ ರಸ್ತೆ ಅಥವಾ ಕೆಆರ್ಎಸ್ ಕನೆಕ್ಟಿಂಗ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡುವ ವಿಚಾರ ಈಗ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಸಾಮಾನ್ಯವಾಗಿ ಇಂಥ ವಿಚಾರದಲ್ಲಿ ವಿರೋಧ ಪಕ್ಷ ಆಡಳಿತಾರೂಢ ಪಕ್ಷದ ವಿರುದ್ಧ ಆರೋಪ ಮಾಡೋದು ಸಹಜ. ಆದರೆ ಇಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಚಿತ್ರಣ. ನೆನೆಯಷ್ಟೇ ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯನವರ ಹೆಸರಿಡೋದ್ರಲ್ಲಿ ತಪ್ಪಿಲ್ಲ ಅನ್ನೋ ಹೇಳಿಕೆ ನೀಡಿದರು. ಇವತ್ತು ಬಿಜೆಪಿಯ ನಾಯಕರು ಪ್ರತಾಪ್ ಸಿಂಹ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ ಈ ಬಿಜೆಪಿ ಮನೆ ಒಳಗಡೆನೆ ನಡೀತಾ ಇರುವ ಈ ಆರೋಪ ಪ್ರತ್ಯಾರೋಪವನ್ನ ನೋಡಿ ಸೈಲೆಂಟ್ ಆಗಿ ಸೈಡಲ್ಲಿ ಉಳಿದಿದೆ ಕಾಂಗ್ರೆಸ್ ಪಕ್ಷ. ಮೈಸೂರಿನಲ್ಲಿರೋ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಡಬೇಕೋ ಬೇಡವೋ ಅನ್ನೋ ಚರ್ಚೆ ಇದೀಗ ಜೋರಾಗಿದ್ದು ಕೇಸರಿ ಪಡೆ ಪರಸ್ಪರ ಟೀಕಾ ಪ್ರಹಾರ ಕೆಳೆದಿದೆ. ನಿನ್ನೆಯಿಂದ ಇವತ್ತಿನವರೆಗೆ ಈ ವಿಚಾರದಲ್ಲಾದ ಬೆಳವಣಿಗೆಗಳ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮೈಸೂರಲ್ಲಿ ರಸ್ತೆ ಮಹಾಸಮರ. ಬಿಜೆಪಿ ವರ್ಸಸ್ ಬಿಜೆಪಿ ನಡುವೆ ಟಾಕ್ ವಾರ್. ಮೈಸೂರಿನ ಕೆಆರ್ಎಸ್ ರಸ್ತೆಯೇ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಎಂದು ನಾಮಕರಣ ಸಂಘರ್ಷಕ್ಕೆ ಜೋರಾಗ್ತಿದೆ. ಬಿಜೆಪಿ ನಾಯಕರಲ್ಲೇ ಒಡಕು ಉಂಟಾಗಿದೆ. ಸಿಎಂ ಸಿದ್ದರಾಮಯ್ಯ ಪರ ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಬ್ಯಾಟಿಂಗ್ ಮಾಡಿದ್ರೆ, ಮೈಸೂರು ಸಂಸದ ಯದುವೀರ್, ರಾಜ್ಯ ಬಿಜೆಪಿ ಹಿಂದುಳಿದ ಮೋರ್ಚಾ ಅಧ್ಯಕ್ಷ ಕೌಟಿಲ್ಯ ರಘು ತಿರುಗೇಟನ್ನ ನೀಡಿದ್ದಾರೆ. ಅವರು ಮೈಸೂರಿನ ಸುಪುತ್ರ, ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಯಾವೊಬ್ಬ ವ್ಯಕ್ತಿಗೆ ಆಬ್ಸಲ್ಯೂಟ್ ಮೆಜಾರಿಟಿನ ಎರಡನೇ ಸಾರಿ ಕೊಟ್ಟಿದ್ದಾರೆ ಹೇಳಿ? ಅವರೊಬ್ಬ ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ಹೌದು, ಪಾಪ್ಯುಲರ್ ಪಾಲಿಟಿಷಿಯನ್ ಕೂಡ ಹೌದು. ಮೊದಲನೇ ಸಾರಿ 119 ಸೀಟು, ಈ ಸಾರಿ 136 ಸೀಟ್ ಕೊಟ್ಟಿದ್ದಾರೆ ಅವರಿಗೆ. ಅದ್ರ ಜೊತೆಗೆ ಮೈಸೂರಿಗೆ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ. ನೆನ್ನೆ ಯಾರು ನೀವು ಕೇಳಿದ್ರಿ ಪ್ರತಾಪ್ ಸಿಂಹ ಬಕೆಟ್ ಹಿಡಿಯೋದನ್ನ ಸ್ವಲ್ಪ ನಿಲ್ಲಿಸಬೇಕು. ಪಕ್ಷದ ಸಿದ್ಧಾಂತ ತತ್ವದ ವಿರುದ್ಧ ಪಕ್ಷದ ನಿಲುವಿನಿಂದ ಹೊರಗಡೆ ಹೋದರೆ ಅದು ಪಕ್ಷದ ವರಿಷ್ಠರು ಗಮನಿಸ್ತಿರ್ತಾರೆ ಅಂತಕ್ಕಂಥದ್ದು ಕೂಡ ಇರಲಿ. ಇವ್ರು ನಾನು ಮಾಡಿದೆ ಪ್ರತಿಯೊಂದು ಅಂತಾರಲ್ಲ, ಮಹಾರಾಜರು ಏನು ಮಾಡಿಲ್ಲ ಅಂತ ಹೇಳ್ತಾರಲ್ಲ, ಮೋದಿಯವರೇನು ಮಾಡಲಿಲ್ವಾ? ನೀವೆಲ್ಲರೂ ಮೋದಿಯವ್ರ ಹೆಸರು ಹೇಳಿದಾರೇನಾ? ನಾನು ಮಾಡಿದೆ ಹಂಗಾರೆ ಮೋದಿಯವರೇನು ಮಾಡಲಿಲ್ವಾ? ಮೋದಿಯವ್ರು ಮಾಡಿರೋದನ್ನ ರೆಪ್ರೆಸೆಂಟ್ ಮಾಡಿದ್ದೀರಾ ಅಷ್ಟೇ ನೀವು. ಅಲ್ಲ, ಈಗ ಒಬ್ಬ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಹಲವಾರು ರಸ್ತೆಗಳಿದೆ, ಮೂರ್ತಿಗಳಿದೆ, ಅದರಲ್ಲೇನು ತಪ್ಪೇನಿಲ್ಲ. ಎಲ್ಲರಿಗೂ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳು ಎಲ್ಲರಿಗೂ ಇರ್ಬೋದು. ಬಹುಶಃ ಅವರಿಗೆ ಒಂದು ರೀತಿಯ ಅವ್ರು ಮೆಚ್ಚಿರ್ಬೋದು ಸಿದ್ದರಾಮಯ್ಯನವ್ರ ಕೆಲಸ. ಆದರೆ ನನ್ನ ಒಂದು ದೃಷ್ಟಿಯಲ್ಲಿ, ನನ್ನ ಪ್ರಕಾರ ಇದೇನು ಹಿಂದೆ ಮೈಸೂರು ಅರಸರ ಒಂದು ಹೆಸರು ಏನಿತ್ತು ಅದೇ ರೀತಿ ಆ ಪ್ರಿನ್ಸೆಸ್ ರೋಡ್ ಅಂತ ಗುರುತಿಸಲಾಗಿದೆ, ಅದೇ ರೀತಿ ಮುಂದುವರಿಲಿ. ಅನೇಕ ರೋಡ್ಗಳಿದ್ದಾವೆ, ಅದನ್ನ ನೀವು ಗುರುತಿಸಿ ಏನು ಬೇಕಾದರೂ ಮಾಡ್ಕೊಳ್ಳಿ. ಆದರೆ ನನ್ನ ಪ್ರಕಾರ ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಂಥ ಒಂದು ಕೆಲಸಗಳು ಬೇಕಾಗಿಲ್ಲ. ಈ ರೋಡ್ ನೇಮ್ ಜಟಾಪಟಿಯಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಟಾಕ್ ವಾರ್ ಆರಂಭವಾಗಿದ್ದು, ಈ ಮಾತಿನ ಮಲ್ಲ ಯುದ್ಧ ಯಾವ ಹಂತಕ್ಕೆ ತಲುಪಲಿದೆ ಕಾದು ನೋಡಬೇಕಾಗಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದ ಇನ್ಫ್ಯಾಕ್ಟ್ ಗೃಹ ಸಚಿವರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧಿಕಾರವನ್ನ ಸ್ವೀಕರಿಸಿದ ಕ್ಷಣದಿಂದ ಒಂದಲ್ಲ ಒಂದು ವಿಚಾರಗಳು ಗೃಹ ಇಲಾಖೆಯ ಬಗ್ಗೆ ಮತ್ತೆ ಪ್ರಶ್ನೆ ಮಾಡುವಂತೆ ಮಾಡ್ತಾ ಇದೆ. ಅದರಲ್ಲೂ ಕೆಲ ಘಟನೆಗಳಂತೂ ಸರ್ಕಾರಕ್ಕೆ ವೈಯಕ್ತಿಕವಾಗಿ ಗೃಹ ಸಚಿವರಾದ ಪರಮೇಶ್ವರ್ ಅವರಿಗೆ ಮುಜುಗರ ತರುವಂತಾಗ್ಬಿಟ್ಟಿದೆ. ಇದೆಲ್ಲವನ್ನ ಗಮನಿಸ್ತಾ ಇರುವ ಪರಮೇಶ್ವರ್ ಅವರಿಗೂ ತಮ್ಮ ಖಾತೆಯನ್ನ ಬದಲಾಯಿಸಿಕೊಳ್ಳಿಕ್ಕೆ ಮುಂದಾಗ್ತಿದ್ದಾರಾ? ಮುಖ್ಯಮಂತ್ರಿ ಮುಂದೆ ಪರಮೇಶ್ವರ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಾ? ಈ ಅನುಮಾನಕ್ಕೆ ಉತ್ತರ ಈ ವರದಿಯಲ್ಲಿ. ಈಗ ಚೀಫ್ ಮಿನಿಸ್ಟ್ರು, ಗೃಹ ಸಚಿವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಅವ್ರು ಕೇಳ್ತಾರೆ, ಸಂಬಂಧಪಟ್ಟವರು. ಇಲ್ಲ ಬೇರೆಯವರು ಹೇಳಿದಾಗ ಯಾವುದೋ ಒಂದು ಘಟನೆ ಇರುತ್ತೆ, ಎಲ್ಲ ಒಂದು FIR ಮಾಡಿರ್ತಾರೆ, ಅದರದ್ದು ಏನು ನೋಡ್ರಿ ಸ್ವಲ್ಪ ಅಂದರೆ ಅದು ನೋಡ್ಬೋದು ಅವರು, ಅಷ್ಟೇ ಬಿಟ್ಟರೆ. ಪರಮೇಶ್ವರ್ ಈ ಮಾತು ಹೇಳುವಾಗಲೇ ಸ್ಪಷ್ಟವಾಗಿತ್ತು. ಏನಂದ್ರೆ ಹೋಮ್ ಮಿನಿಸ್ಟ್ರಿಯಲ್ಲೇ ನಿರಂತರ ಹಸ್ತಕ್ಷೇಪ ಇದೆ ಅನ್ನೋದು. ಸಿಟಿ ರವಿ ಅರೆಸ್ಟ್ ಪ್ರಕರಣ ಬಳಿಕ ಬಹಳ ದಿನ ಆ ಬಗ್ಗೆ ಪರಮೇಶ್ವರ್ ಎಲ್ಲೂ ಮಾತನಾಡಿರಲಿಲ್ಲ. ಶಾಂತ ಸ್ವಭಾವದ ಪರಮೇಶ್ವರ್ ಒಳಗೊಳಗೆ ಕುದಿಯುತ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರುತ್ತಿತ್ತು. ಗೃಹ ಖಾತೆ ಸಂಕಷ್ಟದಲ್ಲಿ ಸಿಲುಕಿದ್ರ ಪರಮೇಶ್ವರ್. ಸಚಿವ ಸ್ಥಾನ ಬದಲಾವಣೆಗೆ ಸಿಎಂ ಬಳಿ ಪಟ್ಟು.
ಹೌದು, ಪರಮೇಶ್ವರ್ ಒಂದಲ್ಲ ಎರಡಲ್ಲ ಇವರೆಗೂ 6 ಬಾರಿ ಸಚಿವರಾಗಿದ್ದಾರೆ. 3ನೇ ಬಾರಿಗೆ ಗೃಹ ಸಚಿವರ ಸ್ಥಾನ ಸಿಕ್ಕಿದೆ. ಆದ್ರೆ ಈ ಬಾರಿ ಪರಂಗೆ ಗೃಹ ಸಚಿವ ಸ್ಥಾನದ ಮೇಲೆ ಅಸಹ್ಯ ಉಂಟಾಗಿದೆಯಂತೆ. ಅಷ್ಟಕ್ಕೂ ಕಾರಣ ಇದೆ. ಸಿದ್ದು ಸರ್ಕಾರ ಬಂದ ಮೇಲೆ ಹುಬ್ಬಳ್ಳಿ ನೇಹಾ ಹತ್ಯೆ, ಅಂಜಲಿ ಹತ್ಯೆ, ರಾಮೇಶ್ವರಂ ಕೆಫೆ ಬ್ಲಾಸ್ಟ್, ಪಾಕಿಸ್ತಾನ್ ಜಿಂದಾಬಾದ್ ಕೇಸ್, ನಾಗಮಂಗಲ ದಂಗೆ, ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್, ಸಿಟಿ ರವಿ ಅರೆಸ್ಟ್, ಮುನಿರತ್ನ ಮೇಲೆ ಅಟ್ಯಾಕ್ ಈ ಮುಂತಾದ ಪ್ರಮುಖ ಕೇಸ್ಗಳಲ್ಲಿ ಹೋಮ್ ಮಿನಿಸ್ಟ್ರಿ ಟಾರ್ಗೆಟ್ ಆಗ್ತಾ ಇತ್ತು. ಏನು ಗೃಹ ಸಚಿವರು ಪಾಪ ಹೇಳಿಕೆ ನೋಡಿದೆ, ಹೆಬ್ಬೆಟ್ಟಿನ ಗೃಹ ಸಚಿವರು ಅವ್ರಿಗೆ ಏನು ನಡೀತಿದೆ ಅವ್ರ ಇಲಾಖೆಯಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ. ಹಿಂದೆ ಈ ರೀತಿ ಸರ್ಕಾರಗಳು ನಡೀತಾ ಇತ್ತಾ? ಸಿಎಂ ಸಿದ್ದರಾಮಯ್ಯ ಬಳಿ ಪರಮೇಶ್ವರ್ ಖಾತೆ ಬದಲಾವಣೆಗೆ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಅಲ್ಲದೆ ಗೃಹ ಖಾತೆಯಲ್ಲಿ ಬೇರೆಯವರ ಹಸ್ತಕ್ಷೇಪಕ್ಕೂ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರಂತೆ. ಬೆಳಗಾವಿ ಅಧಿವೇಶನ ಆದ್ಮೇಲೆ ನೋಡೋಣ ಅಂತ ಸಿದ್ದರಾಮಯ್ಯ ಕೂಡ ಸಮಾಧಾನ ಪಡಿಸಿದ್ದಾರಂತೆ. ಹೀಗಾಗಿ ಗೃಹ ಸಚಿವರು ಬದಲಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈಗಷ್ಟೇ ಒಂದಷ್ಟು ಪಟ್ಟಿಯನ್ನು ಗಮನಿಸ್ತಾ ಇದ್ರಿ. ಗೃಹ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರದಲ್ಲಿ ಯಾವೆಲ್ಲ ಘಟನೆಗಳಾಯಿತು ಅಂತ ಹೇಳಿ ಕೆಲ ಪ್ರಮುಖ ಘಟನೆಗಳಷ್ಟೇ ಇದೆಲ್ಲ ಉದಾಹರಣೆ. ಆದರೆ ಎಲ್ಲ ಪ್ರಕರಣದಲ್ಲೂ ಕೂಡ ಗೃಹ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಪದೇ ಪದೇ ಎದ್ದಿತ್ತು. ಅದರಲ್ಲೂ ವಿರೋಧ ಪಕ್ಷದ ನಾಯಕರಂತೂ ನೇರವಾಗಿ ಪರಮೇಶ್ವರ್ ಅವರ ಬಗ್ಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ತಮ್ಮದೇ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದರ ಅರಿವೇ ಪರಮೇಶ್ವರ್ ಅವರಿಗೆ ಸಿಗ್ತಾ ಇಲ್ಲ. ಸಾಕಷ್ಟು ಮಂದಿ ಅದರಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಗೃಹ ಇಲಾಖೆಯಲ್ಲಿ. ಹೀಗಾಗಿ ನಾಮಕಾವಸ್ಥೆ ಅನ್ನೋ ರೀತಿಯಲ್ಲಿ ಪರಮೇಶ್ವರ್ ಅವರಿದ್ದಾರೆ ಹೊರತು ನಿಜವಾದ ಅಧಿಕಾರ ನಡೆಸ್ತಿರೋರು ಬೇರೆ ಯಾರ್ಯಾರು ಅನ್ನೋ ಆರೋಪವನ್ನು ವಿರೋಧ ಪಕ್ಷಗಳು ಮಾಡ್ತಾ ಇವೆ. ಇದೇ ಕಾರಣಕ್ಕೆ ಪರಮೇಶ್ವರ್ ಅವರು ಖಾತೆ ಬದಲಾವಣೆ ಬಗ್ಗೆ ಚರ್ಚೆಯನ್ನು ಪ್ರಾರಂಭ ಮಾಡಿದ್ದಾರಾ ಅನ್ನೋ ಅನುಮಾನ ಇದೆ. ಈ ಅನುಮಾನಕ್ಕೆ ಕಾರಣವಾಗ್ತಾ ಇರುವ ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಗೃಹ ಇಲಾಖೆಯಲ್ಲಿ ನಾವಾಗ್ಲಿಂದ ಹೇಳ್ತಾ ಇರೋ ರೀತಿಯಲ್ಲಿ ಅನ್ಯರ ಹಸ್ತಕ್ಷೇಪ, ಫಾರ್ ಎಕ್ಸಾಂಪಲ್ ಸಿಟಿ ರವಿ ಅವರ ಬಂಧನ, ವಿ ಸೋಮಣ್ಣ ಅವರ ಹೇಳಿಕೆಯನ್ನು ಗಮನಿಸಿದ್ರೆ ಪರಮೇಶ್ವರ್ ಅವ್ರಿಗಾಗಲಿ ಸಿದ್ದರಾಮಯ್ಯನವ್ರಿಗಾಗಲಿ ಸಿಟಿ ರವಿ ಅವರನ್ನು ಬಂಧಿಸುವ ಇಷ್ಟನೇ ಇರಲಿಲ್ಲ ಬಂಧಿಸೋದು. ಹಾಗಾದರೆ ಯಾರ ಹಸ್ತಕ್ಷೇಪ ಆಯಿತು? ಯಾರ ಇನ್ಸ್ಟ್ರಕ್ಷನ್ ಮೇರೆಗೆ ಸಿಟಿ ರವಿ ಅವರ ಬಂಧನ ಆಯಿತು? ಇದು ಕೂಡ ಅಂದರೆ ಡಿಪಾರ್ಟ್ಮೆಂಟ್ ಅನ್ನೋದು ಆರ್ಡರ್ ಬೇರೆ ಯಾರೋ ಕೊಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಆಗಿದೆಯಾ ಪರಮೇಶ್ವರ್ ಅವರಿಗೆ ಅನ್ನೋದು ಕಾರಣ. ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನೋ ಆರೋಪ ಪದೇ ಪದೇ. ಚಿಕ್ಕ ಪುಟ್ಟ ಕೊಲೆ ಸುಲಿಗೆ ರೀತಿಯ ಪ್ರಕರಣಗಳು ದಿನಂಪ್ರತಿ ನಡೆಯುವಂತೆ ಆದರೂ ಕೂಡ ಆಗಬಾರ್ದು. ಬಟ್ ಆದರೂ ಕೂಡ ವಿರೋಧ ಪಕ್ಷಗಳು ನೇರವಾಗಿ ಸರ್ಕಾರದ ಕಡೆಗೆ, ಅದರಲ್ಲೂ ಗೃಹ ಸಚಿವರಾದ ಪರಮೇಶ್ವರ್ ಅವರ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಸಚಿವರ ಮೇಲೆ ಶಾಸಕರ ಮೇಲೆ ಅಟ್ಯಾಕ್ಗಳಾಗ್ತಾ ಇದೆ, ಇಷ್ಟೇನಾ ಭದ್ರತೆ ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಗೃಹ ಇಲಾಖೆ ದಕ್ಷತೆಯನ್ನು ಪ್ರಶ್ನೆ ಮಾಡುವಂತಹ ಅನೇಕ ಘಟನೆಗಳು ಕೂಡ ನಡೀತಾ ಇದೆ. ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ ಆಗಿರಬಹುದು, ಮುನಿರತ್ನ ಅವ್ರ ಮೇಲೆ ಮೊಟ್ಟೆ